ಬಿಡಬ್ಲ್ಯೂಎಸ್ಎಸ್ಬಿಯ ನಿರ್ಲಕ್ಷ್ಯದಿಂದಾಗಿ 14 ವರ್ಷದ ಬಾಲಕನೊಬ್ಬ ಮೃತಪಟ್ಟಂತ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಮೂಲಕ ಇವರ ನಿರ್ಲಕ್ಷ್ಯದಿಂದ ಆ ಬಾಲಕ ಸಾವನ್ನಪ್ಪಿರೋದು ಇವರೇ ಹೊಣೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಸಾರಿ ಹೇಳಿತ್ತು. ಈಗ ಇಂಥ ಸಂಪುಗಳನ್ನ ಮುಚ್ಚುವಂತ ಕೆಲಸವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಕುರಿತು ಒಂದು ವಿಶೇಷ ವರದಿ ನಮ್ಮ ಪ್ರತಿನಿಧಿ ಲೈವ್ ನೋಡೋಣ ಬನ್ನಿ. ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನೋ 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತೋ ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಆ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಪ್ರಕರಣ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಜನವರಿ 28ರಂದು 14 ವರ್ಷದ ಪ್ರೀತಮ್ ಅನ್ನು ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ತದನಂತರದಲ್ಲಿ ಆತನ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲ್ಲ. ಪೋಷಕರು ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ, ಅಂದ್ರೆ ನಿಮ್ಗೆ ಈ ಒಂದು ಜಾಗ ಹೊಂದಿಕೊಂಡಂತ ಒಂದು ರಸ್ತೆ ಕೂಡ ಇದೆ, ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ತದನಂತರದಲ್ಲಿ ಕಗ್ಲಿಪುರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದೀಗ ಆ ಒಂದು ಬಾಲಕನ ಅಂತ್ಯಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈ ಒಂದು ವಾಲ್ ಚೇಂಬರ್ ಏನಿದೆ, ಜಲಮಂಡಳಿಯ ವಾಲ್ ಚೇಂಬರ್ ಓಪನ್ ಇದ್ದಂತಹ ಪರಿಣಾಮ ಈ ಒಂದು ಅವಘಡ ನಡೆದಿರುವಂತಹ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾಕಂದ್ರೆ ಸದ್ಯಕ್ಕೆ ಇದನ್ನು ಮುಚ್ಚಿದ್ರು ಕೂಡ ಕಳೆದ ಹಲವು ತಿಂಗಳಿಂದ ಈ ಒಂದು ವಾಲ್ ಚೇಂಬರ್ ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 3 ಇಂಜಿನಿಯರ್ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತೆ ಇದೀಗ ಆದೇಶ ಹೊರಡಿಸಿರುವಂತದ್ದು. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಅದನ್ನು ವರದಿ ಕೊಡುವಂತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಸೂಚಿಸಿದ್ದಾರೆ. ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸೂಚಿಸಿರುವಂತದ್ದು. ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಬ್ಲ್ಯೂಎಸ್ಎಸ್ಬಿಯ ನಿರ್ಲಕ್ಷ್ಯದಿಂದಾಗಿ 14 ವರ್ಷದ ಬಾಲಕನೊಬ್ಬ ಮೃತಪಟ್ಟಂತ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಮೂಲಕ ಇವರ ನಿರ್ಲಕ್ಷ್ಯದಿಂದ ಆ ಬಾಲಕ ಸಾವನ್ನಪ್ಪಿರೋದು ಇವರೇ ಹೊಣೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಸಾರಿ ಹೇಳಿತ್ತು. ಈಗ ಇಂಥ ಸಂಪುಗಳನ್ನ ಮುಚ್ಚುವಂತ ಕೆಲಸವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಕುರಿತು ಒಂದು ವಿಶೇಷ ವರದಿ ನಮ್ಮ ಪ್ರತಿನಿಧಿ ಲೈವ್ ನೋಡೋಣ ಬನ್ನಿ. ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನೋ 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತೋ ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಆ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಪ್ರಕರಣ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಜನವರಿ 28ರಂದು 14 ವರ್ಷದ
ಪ್ರೀತಮ್ ಅನ್ನು ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ತದನಂತರದಲ್ಲಿ ಆತನ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲ್ಲ. ಪೋಷಕರು ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ, ಅಂದ್ರೆ ನಿಮ್ಗೆ ಈ ಒಂದು ಜಾಗ ಹೊಂದಿಕೊಂಡಂತೆ ಒಂದು ರಸ್ತೆ ಕೂಡ ಇದೆ, ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ತದನಂತರದಲ್ಲಿ ಕಗ್ಲಿಪುರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದೀಗ ಆ ಒಂದು ಬಾಲಕನ ಅಂತ್ಯಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈ ಒಂದು ವಾಲ್ ಚೇಂಬರ್ ಏನಿದೆ, ಜಲಮಂಡಳಿ ವಾಲ್ ಚೇಂಬರ್ ಓಪನ್ ಇದ್ದಂತಹ ಪರಿಣಾಮ ಈ ಒಂದು ಅವಘಡ ನಡೆದಿರುವಂತಹ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾಕಂದ್ರೆ ಸದ್ಯಕ್ಕೆ ಇದನ್ನು ಮುಚ್ಚಿದ್ರು ಕೂಡ ಕಳೆದ ಹಲವು ತಿಂಗಳಿಂದ ಈ ಒಂದು ವಾಲ್ ಚೇಂಬರ್ ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 3 ಇಂಜಿನಿಯರ್ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತೆ ಇದೀಗ ಆದೇಶ ಹೊರಡಿಸಿರುವಂತದ್ದು. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಿ ಅದನ್ನು ವರದಿ ಕೊಡುವಂತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಸೂಚಿಸಿದ್ದಾರೆ. ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸೂಚಿಸಿರುವಂತದ್ದು. ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಬ್ಲ್ಯೂಎಸ್ಎಸ್ಬಿಯ ನಿರ್ಲಕ್ಷ್ಯದಿಂದಾಗಿ 14 ವರ್ಷದ ಬಾಲಕನೊಬ್ಬ ಮೃತಪಟ್ಟಂತ ಪ್ರಕರಣದಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಆದ ನಂತರ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಮೂಲಕ ಇವರ ನಿರ್ಲಕ್ಷ್ಯದಿಂದ ಆ ಬಾಲಕ ಸಾವನ್ನಪ್ಪಿರೋದು ಇವರೇ ಹೊಣೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಸಾರಿ ಹೇಳಿತ್ತು. ಈಗ ಇಂಥ ಸಂಪುಗಳನ್ನ ಮುಚ್ಚುವಂತ ಕೆಲಸವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಮಾಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ಕುರಿತು ಒಂದು ವಿಶೇಷ ವರದಿ ನಮ್ಮ ಪ್ರತಿನಿಧಿ ಲೈವ್ ನೋಡೋಣ ಬನ್ನಿ. ಬೆಂಗಳೂರು ದಕ್ಷಿಣದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿದ್ದಂತಹ ಜಲಮಂಡಳಿಯ ದುರಂತಕ್ಕೆ ನಡೆದಂತಹ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿ ಇದೀಗ ಇಂಪ್ಯಾಕ್ಟ್ ಆಗಿದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದೇ ಜಾಗದಲ್ಲಿ ಮೊನ್ನೆ ಬಾಲಕ ಪ್ರೀತಮ್ ಅನ್ನು 14 ವರ್ಷದ ಬಾಲಕ ಈ ಒಂದು ಜಲಮಂಡಳಿಯ ಓಪನ್ ಇದ್ದಂತಹ ವಾಲ್ ಚೇಂಬರ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಯಿತೋ ಕೂಡಲೇ ಜಲಮಂಡಳಿ ಕೂಡ ಅಲರ್ಟ್ ಆಗುತ್ತೆ. ಇದೀಗ ಆ ಒಂದು ವಾಲ್ ಚೇಂಬರ್ ಅನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಸೂಚಿಸಿ ಇದೀಗ ಆದೇಶವನ್ನು ಹೊರಡಿಸಿರುವಂತದ್ದು. ಈ ಪ್ರಕರಣ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಜನವರಿ 28ರಂದು 14 ವರ್ಷದ ಪ್ರೀತಮ್ ಅನ್ನು ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ತದನಂತರದಲ್ಲಿ ಆತನ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲ್ಲ. ಪೋಷಕರು ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 1ರಂದು ಸ್ಥಳೀಯರು ಇದೇ ಜಾಗದಲ್ಲಿ, ಅಂದ್ರೆ ನಿಮ್ಗೆ ಈ ಒಂದು ಜಾಗ ಹೊಂದಿಕೊಂಡಂತೆ ಒಂದು ರಸ್ತೆ ಕೂಡ ಇದೆ, ಆ ರಸ್ತೆಯಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ಮೂಗಿಗೆ ಕೆಟ್ಟ ವಾಸನೆ ಬಡಿಯುತ್ತೆ. ಆ ಒಂದು ವಾಸನೆ ಇಂದ ಬಿದ್ದಂತಹ ಸ್ಥಳೀಯರು ಈ ಒಂದು ಜಾಗದಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ. ವಾಸನೆ ಹಿಡಿದು ಬಂದಂತಹ ಸ್ಥಳೀಯರ ಕಣ್ಣಿಗೆ ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಈ ಒಂದು ಜಾಗದಲ್ಲಿ 14 ವರ್ಷದ ಬಾಲಕ ಪ್ರೀತಮ್ ಅವರ ಮೃತದೇಹ ಸಿಗುತ್ತೆ. ತದನಂತರದಲ್ಲಿ ಕಗ್ಲಿಪುರ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇದೀಗ ಆ ಒಂದು ಬಾಲಕನ ಅಂತ್ಯಕ್ರಿಯೆ ಕೂಡ ಮುಕ್ತಾಯವಾಗಿದೆ. ಈ ಒಂದು ವಾಲ್ ಚೇಂಬರ್ ಏನಿದೆ, ಜಲಮಂಡಳಿಯ ವಾಲ್ ಚೇಂಬರ್ ಓಪನ್ ಇದ್ದಂತಹ ಪರಿಣಾಮ ಈ ಒಂದು ಅವಘಡ ನಡೆದಿರುವಂತಹ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಯಾಕಂದ್ರೆ ಸದ್ಯಕ್ಕೆ ಇದನ್ನು ಮುಚ್ಚಿದ್ರು ಕೂಡ ಕಳೆದ ಹಲವು ತಿಂಗಳಿಂದ ಈ ಒಂದು ವಾಲ್ ಚೇಂಬರ್ ನ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕವರ್ ಇರಲಿಲ್ಲ. ಜಲಮಂಡಳಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪೋಸ್ ಮಾಡಿತ್ತು. ಇದೀಗ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 3 ಇಂಜಿನಿಯರ್ ನೇತೃತ್ವದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತೆ ಇದೀಗ ಆದೇಶ ಹೊರಡಿಸಿರುವಂತದ್ದು. ಫೆಬ್ರವರಿ 5ರ ಒಳಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ
ತನಿಖೆಯನ್ನು ನಡೆಸಿ ಅದನ್ನು ವರದಿ ಕೊಡುವಂತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಸೂಚಿಸಿದ್ದಾರೆ. ಈ ಒಂದು ಘಟನೆ ನಡೆದಂತಹ ಸಮಯ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಜೊತೆಗೆ ಯಾವ ತಪ್ಪಿತಸ್ಥರಿದ್ದರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿರುವಂತಹ ಆದೇಶವನ್ನು ಇದೀಗ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಸೂಚಿಸಿರುವಂತದ್ದು. ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉನ್ನತ ಮಟ್ಟದ ತನಿಖೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 5ರ ನಂತರ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯಲ್ಲಿ ಏನು ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.